ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಶ್ರೀ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೆಸರುಬೇಳೆ ಪಾಯಸ ಮಾಡ್ತಾಯಿದ್ದೀನಿ. ಈ ರುಚಿಕರವಾದ ಹೆಸರುಬೇಳೆ ಪಾಯಸನ ಮನೆಯಲ್ಲಿ ಯಾವ ರೀತಿ ಮಾಡ್ಕೊಳ್ಳೋದು ಈಸಿಯಾಗಿ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಂದೆರಡು ಇಡೀ ಅಕ್ಕಿನ ನಾನಿಲ್ಲಿ ಒಂದು ಚಿಕ್ಕ ಬಾಣಲಿ ಇಟ್ಕೊಂಡು ಹುರ್ಕೊತಾ ಇದ್ದೀನಿ. ಅಕ್ಕಿ ಎಲ್ಲ ಕೆಂಪಾಳ ಹುರ್ಕೋಬೇಕಾಗುತ್ತೆ. ನಾವಿಲ್ಲಿ ಹಸಿ ಎಲ್ಲ ಹೋಗೋ ತನಕ ನೋಡಿ ಈ ರೀತಿ. ಇವಾಗ ಅಕ್ಕಿ ಹುರಿದಿದ್ದಾಗಿದೆ, ಅದನ್ನು ನೀರಲ್ಲಿ ನೆನೆಸೋಕೆ ಇಟ್ಬಿಡೋಣ. ಅಷ್ಟರಲ್ಲಿ ಹೆಸರುಬೇಳೆ ಕೂಡ ಹುರ್ಕೊಳ್ಳೋಣ. ಹೆಸರುಬೇಳೆ ನಾನಿಲ್ಲಿ ಒಂದು 1/4 kg ತೊಗೊಂಡಿದ್ದೀನಿ. ಹೆಸರುಬೇಳೆ ಕೂಡ ಕೆಂಪುಗಾಗೋ ರೀತಿಯಲ್ಲಿ ಮೀಡಿಯಮ್ ಉರಿನಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ. ಹೆಸರುಬೇಳೆ ಎಲ್ಲ ದುಂಡುಗಾಗುತ್ತೆ ಹುರ್ಕೊಂಡ್ರೆ. ನೋಡಿ ಈ ರೀತಿ ಹುರ್ಕೋತಾ ಇದ್ದೀನಿ. ಇವಾಗ ಕೆಂಪು ಆಗ್ತಾಯಿದೆ ಹೆಸರುಬೇಳೆ. ಹೆಸರುಬೇಳೆ ಹುರಿದಿದ್ದಾಯಿತು. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಕೂಡ ಕಾಯಕ್ಕಿಟ್ಕೊಂಡಿದ್ದೆ. ನೀರು ಮಳ್ತಾ ಇರೋ ನೀರೊಳಗಡೆ ನಾವು ಹೆಸರುಬೇಳೆ ಹುರ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಂಡು ಬೇಯಕ್ಕೆ ಇಟ್ಬಿಡೋಣ. ಅಷ್ಟರಲ್ಲಿ ಅದೇ ಬಾಣಲಿನಲ್ಲಿ ನಾನು ಇನ್ನೊಮ್ಮೆ ಗಸಗಸೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಗಸಗಸೆ ಒಂದು 50 ಗ್ರಾಮ್ಗಿನ್ನ ಕಡಿಮೆ ತೊಗೊಂಡಿದ್ದೀನಿ. ಇವಾಗ ಒಂದು ಹೋಳು ಕಾಯಿನ ಮಿಕ್ಸಿ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ಹುರ್ಕೊಂಡಿರೋ ಗಸಗಸೆ ಕೂಡ ಸೇರಿಸ್ಕೊಂಡಿದ್ದೀನಿ. ಮತ್ತು 1-2 ಸ್ಪೂನ್ ಕಡಲೆ ಸೇರಿಸ್ಕೊಂಡಿದ್ದೀನಿ. ಹಾಗೆ 1-2-3 ಏಲಕ್ಕಿ ಕಾಯನ್ನು ಹಾಕಿ ನೀರು ಸೇರಿಸ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಅದು ಪೇಸ್ಟ್ ಆದಮೇಲೆ ಅಕ್ಕಿ ನೆನೆಸಿಟ್ಕೊಂಡಿದ್ನಲ್ಲ ಅಕ್ಕಿ ಕೂಡ ಸೇರಿಸ್ಕೊಂಡು ಇನ್ನೊಮ್ಮೆ ಇದನ್ನು ಪೇಸ್ಟ್ ಮಾಡ್ಕೊತೀನಿ. ನೋಡಿ ಇದು ಕೂಡ ಪೇಸ್ಟ್ ಆಗಿದೆ. ನೋಡಿ ಈ ಹಂತಕ್ಕೆ ನಾನಿಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದು ರೆಡಿಯಾಗಿದೆ. ಇವಾಗ ಹೆಸರುಬೇಳೆ ಬೇಯಕ್ಕೆ ಇಟ್ಕೊಂಡಿದ್ನಲ್ಲ ಹೆಸರುಬೇಳೆ ಕೂಡ ಬೆಂದಿದೆ. ಹಿಂಗೆ ಇಸ್ಕಿದ್ರೆ ನೋಡಿ ಒಳಗಡೆ ಹೋಗುತ್ತೆ. ಇವಾಗ ನಾನು 1/4 kg ಹೆಸರುಬೇಳೆಗೆ ಇಲ್ಲಿ ಅರ್ಧ kg ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ಈ ಥರ ಬೆಲ್ಲನ ಕರಗಿಸ್ಕೊಂಡು ಮತ್ತೆ ಸೋಸ್ಕೊಳ್ಳೋ ಅವಶ್ಯಕತೆ ಏನಿರೋದಿಲ್ಲ. ಈ ಬೆಲ್ಲದಲ್ಲೇನು ಕಲ್ಲೇನು ಇರೋದಿಲ್ಲ. ಹಂಗಾಗಿ ಹಾಗೆ ನಾನು ಹೆಸರುಬೇಳೆ ಜೊತೆಗೆ ಸೇರಿಸ್ಕೊಂಡು 1-2 ನಿಮಿಷ ಬಿಟ್ಬಿಡ್ತೀನಿ. ಅದು ಬೆಲ್ಲ ಕರಗಿದೆ. ನಾನಿವಾಗ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇವಾಗ ಮತ್ತೆ ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡು ಇನ್ನು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ನಾವು ಯಾವ ಕ್ವಾಂಟಿಟಿ ಪಾಯಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವೋ ಅದೇ ಕ್ವಾಂಟಿಟಿನಲ್ಲಿ ನೋಡಿಕೊಂಡು ನೀರು ಸೇರಿಸ್ಕೊಂಡ್ರೆ ಆಯಿತು. ನಾನಿಲ್ಲಿ ಒಂದು 10 ಜನಕ್ಕೆ ಆಗೋವಷ್ಟು ಪಾಯಸ ಮಾಡ್ತಾಯಿದ್ದೀನಿ. ಮತ್ತು ನಾನು ಲಾಸ್ಟಲ್ಲಿ ತುಪ್ಪದಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ನಾನಿಲ್ಲಿ ಗೋಡಂಬಿ ಹಾಕ್ಕೊಂಡು ಮೀಡಿಯಮ್ ಉರಿನಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಗೋಡಂಬಿ ಆಯಿತು. ಇವಾಗ ದ್ರಾಕ್ಷಿ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಈ ರೀತಿ ಸಡನ್ನಾಗಿ ನಾವು ಗಸಗಸೆ ಪಾಯಸ ಮತ್ತು ಶಾವಿಗೆ ಪಾಯಸಕ್ಕೆ ಎಲ್ಲ ಈ ರೀತಿಯಲ್ಲೇ ರುಬ್ಬಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇವಾಗ ದ್ರಾಕ್ಷಿ ಕೂಡ ಫ್ರೈ ಆಗ್ತಾ ಇದೆ. ಈ ದ್ರಾಕ್ಷಿ ಕೂಡ ಫ್ರೈ ಆಯಿತು. ಇವಾಗ ಪಾಯಸದೊಳಗಡೆ ಸೇರಿಸಿ 1-2 ನಿಮಿಷ ಕುದಿಸಿದ್ರೆ ಪಾಯಸ ರೆಡಿ ಆಯಿತು. ನೋಡೋದಕ್ಕೂ ತುಂಬಾ ಚೆನ್ನಾಗಿದೆ, ಸವಿಯೋದಕ್ಕಂತೂ ತುಂಬಾ ಟೇಸ್ಟಿಯಾಗಿದೆ. ಇದೊಂದು 10 ಗ್ಲಾಸು ನಾನು ಕುಡಿಯೋ ರೀತಿಯಲ್ಲೇ ಮಾಡ್ಕೊಂಡಿದ್ದೀನಿ. ಒಂದು 10 ಗ್ಲಾಸ್ ಪಾಯಸ ಆಗುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.